ಹೆಚ್ಚಿನ ಡೀಟೇಲ್ಸ್ ನ ಕೊಡೋದಕ್ಕೆ ಚೆನ್ನೈನಿಂದ ಹಿರಿಯ ಪತ್ರಕರ್ತ ರಮೇಶ್ ಕಂಠೀರವ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ರಮೇಶ್, ಇದನ್ನ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಇಂಥದ್ದೊಂದು ದುರಂತವನ್ನ ಹೀಗೊಂದಾಗ್ಬಿಡುತ್ತೆ ಅಂತ ಹೇಳಿ. ಖುದ್ದು ವಿಜಯ್ ಅಲ್ಲಿ ಸಭೆಯನ್ನ ಮಾಡಿದಾಗ, ಅಷ್ಟು ಸಂಖ್ಯೆಯಲ್ಲಿ ಎಷ್ಟು ಜನಸ್ತೋಮವನ್ನ ನೋಡಿದಾಗ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿ ತನಕ ಆಗಿದ್ದಂತಹ ಅವರೆಲ್ಲ ಸಮಾವೇಶಗಳು ಲಕ್ಷ ಲಕ್ಷ ಸಂಖ್ಯೆ ಜನ ಸೇರಿದ್ರು ಕೂಡ ಬಹಳ ಸ್ಮೂತ್ ಆಗಿ ನಡೆದಿತ್ತು. ಬಟ್ ಇಲ್ಲಿ ಏನು ನಿರ್ಲಕ್ಷ್ಯಗಳ ಕಾರಣ ಆಯ್ತು ಅಂತ ಹೇಳಿ ತಾವು ನೋಡಿದ ಹಾಗೆ? ಒಂದು ನಿರೀಕ್ಷೆ ಮೀರಿದಂತ ಒಂದು ಜನಸ್ತೋಮ ಸೇರಿರ್ತಕ್ಕಂಥದ್ದು, ಅಭಿಮಾನಿಗಳ ಮಹಾಪುರನೇ ಅಲ್ಲಿ ಸೇರಿದ್ದು. ಇದೊಂದು ಏನೋ ಈ ಸಭೆಗೆ ಅನುಮತಿ ಕೊಟ್ಟಿರ್ಲಿಲ್ಲ, ಮೊನ್ನೆವರೆಗೂ ಕೂಡ ಕೊಟ್ಟಿರ್ಲಿಲ್ಲ. ಕೋರ್ಟ್ ಮೆಟ್ಲೇರಿ ವಿಜಯ್ ಅವರ ತಂಡ ಈ ಅನುಮತಿ ಪಡೆದು ಇದು ಮಾಡಿರ್ತಕ್ಕಂಥದ್ದು. ಅಲ್ಲಿ ಕೂಡ ಒಂದು ರೆಸ್ಟ್ರಿಕ್ಷನ್ಸ್ ಹಾಕಿದ್ರು, ಒಂದು 10,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸೇರಬಾರದು, ಎಲ್ಲ ಬಂದೋಬಸ್ತಿಗೂ ಪೂರಕವಾದಂತ ಏರ್ಪಾಡುಗಳನ್ನು ಮಾಡಬೇಕು, ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಸರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕು, ಈ ರೀತಿಯ 10-15 ಷರತ್ತುಗಳನ್ನು ಹಾಕಿದ್ರು. ಬಟ್ ಅದೆಲ್ಲ ಷರತ್ತುಗಳು ಕೂಡ ಜನಸಂಖ್ಯೆಯ ಮುಂದೆ, ಜನರ ಮುಂದೆ, ಅಭಿಮಾನಿಗಳ ಮುಂದೆ ಯಾವ ಷರತ್ತುಗಳು ಕೂಡ ಈಡೇರೋದಿಲ್ಲ. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಒಬ್ಬ ನಟ, ಒಬ್ಬ ಜನಪ್ರಿಯ ನಟ ಒಂದು ಸಭೆ ಸಮಾರಂಭ, ಸಾರ್ವಜನಿಕ ಸಮಾರಂಭದಲ್ಲಿ ಪಾಲ್ಗೊಂಡ್ರೆ ಅಲ್ಲಿ ಖಂಡಿತವಾಗ್ಲೂ ಅಪಾರ ಜನಸ್ತೋಮ ಸೇರುತ್ತೆ. ಆ ರೀತಿಯಲ್ಲೇ ಈ ಒಂದು ಸಭೆಗೆ ಕೂಡ ಜನಸ್ತೋಮ ಸೇರಿತ್ತು. 10,000 ಜನ ಅನ್ನೋದು 50,000 ಜನ ನಿರೀಕ್ಷೆ ಮಾಡಿದ್ರು. ಬಟ್ ಆದ್ರೆ ಅಲ್ಲಿ ಸೇರಿರ್ತಕ್ಕಂಥ ಜನಸ್ತೋಮ ನೋಡಿದ್ರೆ 2 ಲಕ್ಷ ಇರ್ಬೋದು ಅನ್ನೋಂಥ ಮಾಹಿತಿಯನ್ನ ಸ್ಥಳೀಯ ಜನರು ಹೇಳ್ತಾ ಇದ್ದಾರೆ. ಕರೂರು ಭಾಗ ಮಾತ್ರ ಅಲ್ಲ, ಕರೂರು ಪಕ್ಕದ ಜಿಲ್ಲೆಗಳಿಂದ, ದೂರದ ಕೊಯಮತ್ತೂರಿಂದ ಕೂಡ ಜನರು ವಿಜಯ್ ಅವರನ್ನ ನೋಡೋದಕ್ಕೋಸ್ಕರ ಬಂದಿದ್ರು, ವಿಜಯ್ ಅವರ ಸ್ಪೀಚ್ ಅನ್ನ ಕೇಳೋದಕ್ಕೋಸ್ಕರ ಬಂದಿದ್ರು. ಏನು ತಮಿಳುನಾಡಿನಲ್ಲಿ ಒಂದು ಹೊಸ ರಾಜಕೀಯ ಶಾಂತಿಯನ್ನ ಉಂಟು ಮಾಡೋದಕ್ಕೆ ಬಿಜೆಪಿ ಪಕ್ಷ ಸಜ್ಜಾಗ್ತಾ ಇದೆ, ವಿಜಯ್ ಅವರು ಸಜ್ಜಾಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಸಭೆಗೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಈ ಸಭೆ ಮುಂಚೆ ಏನಾದರೂ ಅನಾಹುತ ಆಗ್ಬೋದು ಅನ್ನುವಂತ ನಿರೀಕ್ಷೆ ಕೆಲವರಲ್ಲಿ ಈ ರೀತಿಯ ಒಂದು ಇದು ಆತಂಕ ಎದುರಾಗಿತ್ತು. ಕಾರಣ ಏನಂದ್ರೆ, ಒಂದು ನಿರೀಕ್ಷೆಗೆ ಮೀರಿದಂತ ಜನಸ್ತೋಮ. ಇದೆಲ್ಲದಕ್ಕಿಂತ ಮುಂಚೆ ಒಂದು ಸಭೆ ನಡೆಯೋದಕ್ಕೆ 2 ಗಂಟೆ ಮುಂಚೆ ಅಲ್ಲಿ ನಡೆದಂತ ಪವರ್ ಕಟ್, ಆ ಸಭೆ ಸ್ಥಳದಲ್ಲಿ ಪವರ್ ಕಟ್ ಆಗಿತ್ತು. ಪವರ್ ಕಟ್ ಆಗಿದ್ರಿಂದ 2 ಗಂಟೆ ಕಾಲ ಜನ ಕತ್ಲೆಯಲ್ಲಿ ಕಳೆದಿದ್ರು. ಇದು ಕೂಡ ಅಲ್ಲಿ ಗೊಂದಲಗಳಿಗೆ ಸೃಷ್ಟಿ ಮಾಡೋದಕ್ಕೆ ಕಾರಣ ಆಯ್ತು ಅಂತ ಹೇಳ್ತಾ ಇದೆ. ಈ ಸರ್ಕಾರದ ಕಡೆಯವರು ಇಲ್ಲ ರಾಜಕೀಯ ಪ್ರೇರಿತವಾಗಿ ಕರೆಂಟ್ ಕಟ್ ಮಾಡಿದ್ರ ಅನ್ನುವಂಥದ್ದು ಅಂಶಗಳನ್ನು ಕೂಡ ಈಗ ಅವಲೋಕಿಸ್ತಾ ಇದ್ದಾರೆ. ಈ ಕರೆಂಟ್ ಕಟ್ ಆಗಿದೆ, ಈ ಉಸಿರುಗಟ್ಟುವಂತ ವಾತಾವರಣ ಸೃಷ್ಟಿಯಾಗೋದಕ್ಕೆ ಕಾರಣ, ಜನರಲ್ಲಿ ಗೊಂದಲ ಉಂಟಾಗೋದಕ್ಕೆ ಕಾರಣ, ವಿಜಯ್ ಅವರು ಬಂದಾಗ ಜನ ಆ ಕಡೆ ಈ ಕಡೆ ಓಡಾಡುವಂತ ಕಾರಣ ಆಯ್ತು ಅನ್ನೋಂಥ ಮಾಹಿತಿಯನ್ನ ಈಗ ಹೇಳಲಾಗ್ತಾ ಇದೆ. ಎಲ್ಲದ್ರ ಬಗ್ಗೆಯೂ ಕೂಡ ಸರ್ಕಾರ ಏನು ತನಿಖೆಗೆ ಒಂದು ಕಮಿಟಿ ಮಾಡ್ತೀನಿ ಅಂತ ಹೇಳಿದರೆ, ಆ ತನಿಖೆ ನಡೆದ ನಂತರವೇ ಗೊತ್ತಾಗಬೇಕಾಗುತ್ತೆ. ರಮೇಶ್, ಇದ್ರ ಜೊತೆಗೆ ನೀವಾಗ್ಲೇ ಹೇಳ್ತಾ ಇದ್ರಿ, ಕರೂರ್ನಲ್ಲಿ ಇದು ಮೊದಲ ರ್ಯಾಲಿ ಏನಲ್ಲ, ಕೆಲ ದಿನಗಳ ಹಿಂದೆಯೂ ಕೂಡ ರ್ಯಾಲಿಗಳು ನಡೆದಿತ್ತು ಅಂತ ಹೇಳಿ. ಹೌದು. ಈಗ ಕಳೆದ 15 ದಿವಸದಲ್ಲಿ ಇದು 3ನೇ ರ್ಯಾಲಿ. ಈ ಕಳೆದ ವಾರ ಅಷ್ಟೇ ಅಣ್ಣಾ-ಡಿಎಂಕೆ ಪಕ್ಷದಿಂದ ನಡೆದಿತ್ತು. ಅದಕ್ಕೂ ಮುಂಚೆ 2 ದಿನದ ಹಿಂದೆ ಡಿಎಂಕೆಯ ಒಂದು ದೊಡ್ಡ ರ್ಯಾಲಿ ಕೂಡ ನಡೆದಿತ್ತು. ಈ 2 ಡಿಎಂಕೆ ರ್ಯಾಲಿಯಲ್ಲಿ ಸ್ವತಃ ಮುಖ್ಯಮಂತ್ರಿಯವರೇ ಪಾಲ್ಗೊಂಡಿದ್ರು. ಅದು ಒಂದು ಬಹಳ ಜನ ನಿರೀಕ್ಷೆ ಮಾಡಿದ್ರು. ಅಷ್ಟು ದೊಡ್ಡ ಸಂಖ್ಯೆಯ ಜನರು ಬರಲಿಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗಿತ್ತು. ಅದಾದ ನಂತರದಲ್ಲಿ ಅಣ್ಣಾ-ಡಿಎಂಕೆ ರ್ಯಾಲಿ ಕೂಡ ಅಲ್ಲಿ ನಡೆದಿತ್ತು. ಇವತ್ತು ಏನು ಟಿವಿಕೆ ಪಕ್ಷ ನಡೆಸಿದ ವಿಜಯ್ ಅವರ ರ್ಯಾಲಿ ನಡೀತು. ಇದಕ್ಕೆ ನಿರೀಕ್ಷೆಗೆ ಮೀರಿದಂತ ಜನಸ್ತೋಮ ಅಂತ ಹೇಳಿದ್ದು ಒಂದು ದೊಡ್ಡ ಬೇರೆ ರಾಜಕೀಯ ಪಕ್ಷಗಳಿಗೆ ಒಂದು ರೀತಿಯಲ್ಲಿ ಆತಂಕ ಮೂಡಿಸಿತ್ತು ಅಂತಾನೆ. ರಮೇಶ್, ಈಗ ರ್ಯಾಲಿ ಎಕ್ಸಾಕ್ಟ್ ಆಗಿ ಇದ್ದಿದ್ದು ಎಷ್ಟು ಗಂಟೆಗೆ, ವಿಜಯ್ ಬಂದಿದ್ದು ಎಷ್ಟು ಹೊತ್ತಿಗೆ, ಜನ ಎಷ್ಟು ಹೊತ್ತಿನಿಂದ ಕಾಯ್ತಾ ಇದ್ರು ಅಂತ ಹೇಳಿ? ರ್ಯಾಲಿಯನ್ನ ಸಂಜೆನೆ ಅವ್ರು ಆಯೋಜನೆ ಮಾಡಿದ್ದು, ಸಂಜೆ 7 ಗಂಟೆ ನಂತರದಲ್ಲಿ ನಡೀಬೇಕು ಅನ್ನೋದಂಥದ್ದು ಆಯೋಜನೆ ಮಾಡಿದ್ದು. ಆದ್ರೆ ಜನಸಂಖ್ಯೆ ಬಂದು ಅಲ್ಲಿ ಮುಂದೆ ನಿಂತು ವಿಜಯನ್ನ ನೋಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಧ್ಯಾಹ್ನ 3 ಗಂಟೆಯಿಂದಾನೇ ಜನ ಅಲ್ಲಿ ಸೇರೋದಕ್ಕೆ ಶುರು ಆಗಿದ್ರು. ಪೊಲೀಸರು ಕೂಡ ಹೊರಗಡೆ ನಿಯಂತ್ರಣ ಎಷ್ಟೇ ಮಾಡೋದು ಕೂಡ ಸಾಧ್ಯ ಆಗ್ಲಿಲ್ಲ. ಹೊರಗಡೆಯಿಂದ ಬರ್ತಾ ಇದ್ದ ಜನರನ್ನ ಅವ್ರನ್ನ ತಡೆಯೋದಕ್ಕಾಗಿಲ್ಲ. ಹಾಗಾಗಿ ಲಕ್ಷಾಂತರ ಜನ ರ್ಯಾಲಿ ಸ್ಥಳದಲ್ಲಿ, ಅಂದ್ರೆ 4 ರಸ್ತೆ ಕೂಡ ಅಂತ ಸ್ಥಳದಲ್ಲಿ ಸೇರ್ಕೊಂಡಿದ್ರು. ಲಕ್ಷಾಂತರ ಜನ ಬರ್ತಾನೆ ಇದ್ರು. ಇನ್ನು ರ್ಯಾಲಿ ಮುಗಿದು ವಿಜಯ್ ಅವರು ಅಲ್ಲಿಂದ ಹೋದ್ಮೇಲೆ ಕೂಡ ಈ ಕಾಲ್ಪನಿಕ ಘಟನೆ ನಡೆದ ಮೇಲೂ ಕೂಡ ಕರೂರಿಗೆ ಬರ್ತಾ ಇರ್ತಕ್ಕಂಥ ಜನ ಕಾಣಿಸ್ತಿದ್ವಿ ಅನ್ನುವಂತ ಮಾಹಿತಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸೊ ವಿಜಯನ್ನ ನೋಡೋದಕ್ಕೆ ಅಭಿಮಾನಿಗಳು ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ಪಕ್ಕದ ನೆರೆಹೊರೆ ಜಿಲ್ಲೆಗಳಿಂದ ಅಲ್ಲಿಗೆ ಆಗಮಿಸ್ತಾ ಇದ್ದಿದ್ದು. ಇದೆಲ್ಲವನ್ನು ನಿಯಂತ್ರಣ ಮಾಡೋದಕ್ಕೆ ಆಗದೇ ಇದ್ದಿದ್ದು ಒಂದು. ಎರಡನೇದಾಗಿ ಸಭೆ ಸಮಾರಂಭದ ಇಷ್ಟೊಂದು ಜನಸಂಖ್ಯೆ ಆಗಮಿಸ್ತಾರೆ ಅನ್ನೋದಕ್ಕೆ ತಕ್ಕಂತೆ ಒಂದು ಆಯೋಜನೆ ಮಾಡದೇ ಇರೋದು ಈ ಘಟನೆಗೆ ಕಾರಣ. ಇದೆಲ್ಲದರ ಜೊತೆಗೆ ಸೇರ್ಕೊಂಡಿದ್ದು ಆ ಸಂದರ್ಭದಲ್ಲಿ ರ್ಯಾಲಿ ಸಂದರ್ಭದಲ್ಲಿ ಕರೆಂಟ್ ಕಟ್ ಮಾಡಿದ್ರು, ಅದು ದೊಡ್ಡ ಒಂದು ಅಪಘಾತಕ್ಕೆ ಕಾರಣ, ಈ ದುರಂತಕ್ಕೆ ಕಾರಣ ಆಯ್ತು ಅಂತ ಹೇಳಲಾಗ್ತದೆ.
ರಮೇಶ್, ಇದ್ರ ಜೊತೆಗೆ ಸಾವನ್ನಪ್ಪಿದವರಲ್ಲಿ ಮಕ್ಕಳು ಮತ್ತು ಮಹಿಳೆಯರೇ ಜಾಸ್ತಿ ಇದ್ದಾರೆ ಅನ್ನೋದು ಆಘಾತಕಾರಿ. ಅಂಥ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ ಗೊತ್ತಿದ್ರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರಲ್ಲ ಅಂತ ಹೇಳಿ ದೊಡ್ಡ ಮಟ್ಟದ ದುರಂತ ಇದೆ ಅಂತ ಅನ್ಸುತ್ತೆ ರಮೇಶ್. ಹೌದು, ನಟ ವಿಜಯ್ ಅಂದ್ರೆ ಮಕ್ಕಳಿಗೆ ಬಹಳ ದೊಡ್ಡ ಅವರ ಅಭಿಮಾನಿ, ದುರ್ಗ ತರ, ಆರಾಧ್ಯ ದೈವ ತರ ಮಕ್ಕಳೇ ಇಲ್ಲಿನ ಅವರಿಗೆ ದೊಡ್ಡ ಅಭಿಮಾನಿಗಳು. ಸಣ್ಣ ಸಣ್ಣ ಮಕ್ಕಳು ಏನು ಯಂಗ್ ಯೂತ್ಸ್ ಹೇಳ್ತಾರೆ, ಅವರೇ ಹೆಚ್ಚಿನ ಅಭಿಮಾನಿಗಳು ವಿಜಯ್ಗೆ. ಏನು ಶಾಲಾ ಮಕ್ಕಳು ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ಅವರೇ ಟಿವಿಕೆಯ ಅಭಿಮಾನಿಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಮಕ್ಕಳು ಮತ್ತೆ ಅವ್ರ ಜೊತೆಗೆ ಮಕ್ಕಳಿಗೆಲ್ಲ ವಿಜಯನ್ನ ತೋರ್ಸೋದಕ್ಕೆ, ವಿಜಯನ್ನ ಮಕ್ಕಳಿಗೆ ತೋರ್ಸೋದಕ್ಕೋಸ್ಕರ ಪೇರೆಂಟ್ಸ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು ಅಂತಾನೆ ಹೇಳ್ತಾ ಇದೆ. ಈ ವಿಜಯ್ ಅವರ ಈ ಸಭೆಗೆ, ಅವರ ಸಮಾರಂಭಕ್ಕೆ ಬರ್ತಕ್ಕಂಥ ಜನರ ಬಗ್ಗೆ ಅಪೋಸಿಟ್ ಪಾರ್ಟಿನವರು ಹೇಳ್ಬೇಕಾದ್ರೆ ಹೇಳಿರ್ತಕ್ಕಂಥ ವಿಚಾರಗಳು ಕೂಡ ಇಷ್ಟೇ. ಬರ್ತಕ್ಕಂಥ ಜನ ಎಲ್ಲ ಓಟ್ ಹಾಕೋರಲ್ಲ, ಅಲ್ಲಿ ಬರೋಂಥವರೆಲ್ಲ ಅಭಿಮಾನಿಗಳಷ್ಟೇ, ಎಲ್ಲ ಮಕ್ಕಳಷ್ಟೇ ಬರ್ತಾರೆ ಅನ್ನೋಂಥ ಮಾತನ್ನ ಈ ಹಿಂದೆ ನಡೆದಂತ ಸಭೆಗಳಲ್ಲಿ ಹೇಳಿದೆ. ಅದೇ ರೀತಿನೇ ಇಲ್ಲಿ ಕೂಡ ಈ ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು ಅನ್ನೋದು ನಿಜ. ಬಹಳ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಮಕ್ಕಳು, ಅದರಲ್ಲೂ ಎಸ್ಪೆಷಲಿ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯ್ ಅವರ ಸಭೆ ಸಮಾರಂಭಗಳಲ್ಲಿ ಸೇರ್ತಕ್ಕಂಥದ್ದು. ಹಾಗಾಗಿಯೇ ಮಹಿಳೆಯರು, ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಗಿರಾಗಿರ್ತಕ್ಕಂಥದ್ದು ಕೂಡ. ರಮೇಶ್, ಮುಂದೆ ಏನಾಗಬಹುದು ಅಂತ ಹೇಳಿ, ಈಗ ಒಂದ್ ಕಡೆಗೆ ವಿಜಯ್ ಅವರನ್ನ ಬಂಧನ ಮಾಡಬೇಕು ಅಂತ ಹೇಳಿ DMK ಅವರು ಆಗ್ರಹ ಮಾಡ್ತಿದ್ದಾರೆ. ವಿಜಯ್ ಪಕ್ಷವನ್ನ ಸ್ಥಾಪನೆ ಮಾಡಿ 1 ವರ್ಷ 5 ದಿನ ಆಗಿದೆ. ಅಂಥದ್ರಲ್ಲಿ ಅಷ್ಟು ಟೈಮಲ್ಲಿ ದೊಡ್ಡ ಮಟ್ಟದ ಒಂದು ಹ್ಯೂಜ್ ಕ್ರೌಡ್ ಅನ್ನ ತನ್ನತ್ತ ಸೆಳೆಯುವಲ್ಲಿ ಸಕ್ಸಸ್ ಆಗಿದ್ರು ನಟ ವಿಜಯ್. ಮುಂಬರುವಂತಹ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿ ನೋಡಿದ್ರೆ ಆ ಕಾಂಪಿಟೇಟರ್ಸ್ ನ ಮಧ್ಯೆ ಒಂದೊಳ್ಳೆ ಪ್ಲೇಯರ್ ಆಗಿ ಅಖಾಡಕ್ಕಿಳಿಯುತ್ತೆ ಇವರ ಪಕ್ಷ ಅನ್ನುವಂತಹ ಚರ್ಚೆಗಳಿದ್ವು. ಹೀಗಾಗಿ ಈ ಘಟನೆಯ ಕಾರಣದಿಂದಾಗಿ ಮುಂದೆ ಏನೆಲ್ಲ ಆಗಬಹುದು ಅಂತ ಹೇಳಿ ರಮೇಶ್? ಇಲ್ಲ, ರಾಜಕೀಯವಾಗಿ ಅವರವರ ಪಕ್ಷಗಳು ಬೇರೆ ಬೇರೆ ರೀತಿಯ ರಿಯಾಕ್ಷನ್ ಕೊಡುವಂತದ್ದೇ. ಈಗಾಗಲೇ ರಜನಿಕಾಂತ್ ಕೂಡ ಈ ಘಟನೆಯನ್ನ ಖಂಡಿಸ್ತಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರನೇ ಇದಕ್ಕೆ ಎಚ್ಚರಿಕೆ ವಹಿಸಬೇಕು ಅನ್ನೋ ಮಾತನ್ನು ಕೂಡ ರಜನಿಕಾಂತ್ ಹೇಳಿದ್ದಾರೆ. ಅದೇ ರೀತಿ ಅಣ್ಣಾಮಲೈ ಕೂಡ ಹೇಳಿದ್ದಾರೆ, ಪೊಲೀಸರ ನಿರ್ಲಕ್ಷ್ಯನೇ ಈ ಘಟನೆಗೆ ಕಾರಣ ಅಂತೇಳಿ. ಅದೇ ರೀತಿ ಒಂದೊಂದು ರಾಜಕೀಯ ಪಕ್ಷಗಳು ಒಂದೊಂದು ರೀತಿಗೆ ಹೇಳ್ತಕ್ಕಂಥದ್ದು. DMKಗೆ ಪ್ರಬಲವಾಗಿ ಎದುರಾಳಿಯಾದಂತೆ ವಿಜಯ್ ಹೊರಹೊಮ್ಮತಕ್ಕಂಥದ್ದು ನಿಶ್ಚಿತ. ಯಾಕಂದ್ರೆ ಅವರು ಕಳೆದ 4-5 ಸಭೆಗಳನ್ನು ಅಷ್ಟೇ ನಡೆಸಿರ್ತಕ್ಕಂಥದ್ದು. ಈ 1.5 ವರ್ಷದಲ್ಲಿ ಎಲ್ಲಾ ಸಭೆಗಳಲ್ಲೂ ಅವರು DMKಯನ್ನ ತೀವ್ರವಾಗಿ ತರಾಟೆ ತಗೊಳ್ತಾ ಇದ್ರು. DMK ನೇತೃತ್ವವನ್ನ, DMKಯಲ್ಲಿ ಇರ್ತಕ್ಕಂಥ ಒಂದು ಭ್ರಷ್ಟಾಚಾರವನ್ನ, DMK ಆಳ್ವಿಕೆಯಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ಎತ್ತಿ ತೋರಿಸ್ತಾ ಇದ್ರು. ಇವತ್ತು ಮಾತ್ರ ಅವರು ಮೊದಲನೇ ಬಾರಿಗೆ ಅವರು ಜಯಲಲಿತಾ ವಿರುದ್ಧ ಆದಿಯಾಗಿದ್ರು. ADMK ವಿರುದ್ಧ ಅವರು ತಮ್ಮ ಕತ್ತಿಯೆಲ್ಲ ಮಸಳಿಸಿದ್ರು. ಇವತ್ತೇ ಈ ದುರ್ಘಟನೆ ನಡೆಯತಕ್ಕಂಥದ್ದು. ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಏನು ಪ್ರಮುಖ ರಾಜಕೀಯ ಪಕ್ಷಗಳಾದ DMK ಮತ್ತು ADMKಗೆ ಸಿಂಹ ಸ್ವಪ್ನರಾಗಿರ್ತಕ್ಕಂಥ ವಿಜಯನ್ನ ಈ ಹಂತದಲ್ಲೇ ಅವರ ಪಕ್ಷವನ್ನ ರಾಜಕೀಯವಾಗಿ ಅವರನ್ನು ಮುಗಿಸೋದಕ್ಕೆ ಕೂಡ ಬೇರೆ ರೀತಿಯಲ್ಲಿ ಅವರ ರಾಜಕೀಯವಾಗಿ ಕಾರ್ಯತಂತ್ರಗಳನ್ನ ರೂಪಿಸ್ತಾರೆ. ಇದು ಅವರಿಗೆ ಒಂದು ರೀತಿಯ ಒಂದು ವಿಷಯವಾಗಿ ಅವರಿಗೆ ಪರಿಣಮಿಸಬಹುದು. ಬಟ್ ಆದ್ರೆ ಇದೆಲ್ಲರನ್ನ ಮೆಟ್ಟಿ ವಿಜಯ್ ಅವರು ಬರ್ತಾರೆ. ಇದು ಈ ತರದ ಘಟನೆಗಳು, ಈ ಎದುರಾಳಿ ಪಕ್ಷಗಳು ಮಾಡತಕ್ಕಂಥ ಆರೋಪಗಳು ಕೂಡ ವಿಜಯ್ಗೆ ಸಾಧಕವಾಗಿ ಆಗಬಹುದಾದಂತ ಲಕ್ಷಣಗಳು ಕೂಡ ಕಾಣುತ್ತೆ ಅಂತಾನೆ ಹೇಳ್ಬೋದು. ರಮೇಶ್, ಕೊನೆಯದಾಗಿ ಈಗ ಈ ಹಿಂದೆ ಎಲ್ಲ ದೊಡ್ಡ ಮಟ್ಟದ ಸಮಾವೇಶಗಳನ್ನ ಮಾಡಿದ್ದಾರೆ ನಟ ವಿಜಯ್. ಲಕ್ಷಾಂತರ ಸಂಖ್ಯೆ ಜನ ಸೇರಿದ್ರು. ಬಟ್ ಅಲ್ಲಿ ಸೂಕ್ತವಾದಂತಹ ವ್ಯವಸ್ಥೆಗಳಿತ್ತು, ಜನ ಬಂದು ಕೂರೋದಕ್ಕೆ, ನಿಲ್ಲೋದಕ್ಕೆ, ಎಲ್ಲದಕ್ಕೂ. ಬಟ್ ಈ ರ್ಯಾಲಿ ಇದೆಯಲ್ಲ, ಇದು ಈ ತರದ್ದು ಒಂದು ರ್ಯಾಲಿ, ರೋಡ್ ನಲ್ಲಿ ಮಾಡಿದಂತ ರ್ಯಾಲಿ, ಇದು ಫಾರ್ ದಿ ಫಸ್ಟ್ ಟೈಮ್ ಮಾಡಿರೋದಾ ಹೇಗೆ ಅಂತ ಹೇಳಿ? ಇಲ್ಲ, ಕಳೆದ 15 ದಿವಸದಿಂದ ಇದು 3ನೇ ರ್ಯಾಲಿ ಅಂತ ಹೇಳ್ಬೋದು. ಈಗಾಗಲೇ 2 ಬಾರಿ ದೇಶದ ಕಡೆ ನಡೆಸಿದ್ದಾರೆ. ತಿರುಚಿ, ಪೆರಂಗಳೂರು, ಅರಿಗಲೂರು ಜಾಗದಲ್ಲಿ ನಡೆಸಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಬೆಳಗ್ಗೆ ನಾಮಕಲ್ನಲ್ಲಿ ಕೂಡ ನಡೆಸಿದ್ದಾರೆ. ಇದೇ ರೀತಿಯ ರಾಷ್ಟ್ರದಲ್ಲಿ ಬಸ್ ಯಾತ್ರೆ ರೀತಿಯಲ್ಲಿ. ಇದಕ್ಕೂ ಮುಂಚೆ ಅವರು 2 ದೊಡ್ಡ ಸಭೆಗಳನ್ನು ನಡೆಸಿದ್ದು. ಒಂದು ಮದುರೈನಲ್ಲಿ, ಇನ್ನೊಂದು ವಿಳುಪುರಂನಲ್ಲಿ ನಡೆಸಿದ್ದು. ಆ 2 ಕೂಡ ಬಹಳ ಆರ್ಗನೈಸ್ಡ್ ಸಭೆಗಳು. ಇವು ಕೂಡ ಆರ್ಗನೈಸ್ಡ್ ಆಗಿದ್ದು. ಬಟ್ ಆದ್ರೆ ಏನು ವಿಜಯ್ ಅವರ ಬಗ್ಗೆ ಇರ್ತಕ್ಕಂಥ ಅಭಿಮಾನ, ಅವರು ಓಪನ್ ಆಗಿ ಬಂದು ಮಾತಾಡ್ತಾರೆ ಅಂತ ಅಂದಾಗ ಅವ್ರನ್ನ ಎದುರುಗಡೆ ನೋಡ್ಬೇಕು, ಅವರನ್ನ ಎದುರುಗಡೆ ನೋಡೋದೇ ಒಂದು ಭಾಗ್ಯ ಅನ್ನೋಂಥದ್ದನ್ನ ಅವರ ಅಭಿಮಾನಿಗಳು ಇಟ್ಕೊಂಡಿರೋ ಕಾರಣದಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಗೌರ್ಮೆಂಟ್ ಕೂಡ ಮುನ್ನೆಚ್ಚರಿಕೆ ವಹಿಸಿತ್ತು. ಪೊಲೀಸ್ನವರು ಸಭೆಗೆ ಅನುಮತಿ ಕೊಡೋದಿಲ್ಲ, ಈ ರೀತಿ ಜನಸಂಖ್ಯೆ ಸೇರಬಾರದು, ಮುನ್ನೆಚ್ಚರಿಕೆ ವಹಿಸಬೇಕು, ಈ ರೀತಿಯ ಅನೇಕ ಷರತ್ತುಗಳನ್ನ ವಿಧಿಸಿದ್ರು. ಬಟ್ ಆದ್ರೆ ಯಾರು ಕೂಡ ಇಷ್ಟೊಂದು ಜನಸಂಖ್ಯೆಯನ್ನ ಯಾರು ಕೂಡ ನಿರೀಕ್ಷಿಸಿರಲಿಲ್ಲ. ಒಂದು ಪೊಲೀಸರು ವಿಧಿಸಿದಂತ ಷರತ್ತು ಇರ್ಬೋದು, ಸರ್ಕಾರ ಕೊಂಡಿರಂತ ಕ್ರಮ ಏನಿತ್ತು ಅದನ್ನ ವಿಜಯನ್ನ ಒಂದು ರೀತಿಯಲ್ಲಿ ಒಂದು ಹದ್ದುಬಸ್ನಲ್ಲಿ ಇಡೋದಕ್ಕೆ ಅಥವಾ ವಿಜಯ್ ಅವರ ಸಭೆಗಳನ್ನ ಒಂದು ಕಂಟ್ರೋಲ್ ನಲ್ಲಿ ಇಡೋದಕ್ಕೆ ಮಾತ್ರ ಪ್ರಯತ್ನ ಮಾಡಿದ್ರೆ ಹೊರತು ವಿಜಯ್ಗೆ ಇಷ್ಟೊಂದು ದೊಡ್ಡ ಬೆಂಬಲ ಸಿಗತ್ತೆ ಅಥವಾ ಇಷ್ಟೊಂದು ದೊಡ್ಡ ಬೆಂಬಲವಾಗಿ ಅವರಿಗೆ ಜನ ನಿಲ್ತಾರೆ ಅನ್ನೋದನ್ನ ಪ್ರೊಜೆಕ್ಟ್ ಮಾಡಬಾರ್ದು, ಅಷ್ಟು ಪ್ರಚಾರ ಸಿಗಬಾರ್ದು ಅನ್ನೋ ರೀತಿಯಲ್ಲೇ ಸರ್ಕಾರ ಅವರನ್ನ ಹದ್ದುಬಸ್ನಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಇಷ್ಟು ದೊಡ್ಡ ಜನಸಂಖ್ಯೆ ಸೇರೋದಕ್ಕೆ, ಇಷ್ಟೊಂದು ಅನಾಹುತ ಆಗೋದಕ್ಕೆ ಕಾರಣ ಅಂತ ಕೂಡ ಹೇಳ್ಬೋದು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.